ಜಡ್ಜಮ್ಮ, ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಕನ್ನಡ ಚಿತ್ರಗಳಿಗಿಂತ ಬೇರೆ ಭಾಷೆ ಚಿತ್ರವನ್ನೇ ಜಾಸ್ತಿ ನೋಡ್ತೇವೆ. ಗೋಲಿಡಕ ನಮ್ನು ಕರ್ಕರ್ಲಿ. ಯಾರ್ಲೇ ನೀವು ತಿಪ್ಪೆಗಾಯನ ನಮ್ಮ ಮಕ್ಕಳ ನಮ್ ಜೊತೆ ನಾಡ್ತೀರ? ನಡ್ರಿಲ್ಲ ಸ್ಲಮ್ ನಾಯಿಗಳ. ಮಣಿ ಒಟ್ಟು ಸಿಕ್ಕಿಸಿತ್ಲಿ.
ಏನ ಏನಾಯ್ತು ಇನ್ನೇ ಕೇಳೋದು ಆಯ್ಬಿಡ ಏನ ಅಣ್ಣ ಅವ್ನು ಯಾರೋ ಗೊತ್ತಿಲ್ಲಣ್ಣ ನಮ್ಮ ಕಲೆಕ್ಷನ್ ದುಡ್ಡೆಲ್ಲ ಕಸ್ಕೊಂಡು ಓಣೆ ಒಡ್ಡಾಡಿಸಿ ನಮ್ಮ ಕಣ್ ತಪ್ಪಿಸಿ ಓಡೇ ಬಿಟ್ಟಣ. ಥೂ ನನ್ನ ಮಕ್ಕಳ, ನಿಮ್ಮಿಂದ ಒಬ್ಬರನ್ನಾದ್ರೂ ಕೈ ಹಿಡಿಯಕ್ಕಾಗ್ಲಿಲ್ಲ ಅಂದ್ರೆ ಏನೋ ಮಾಡ್ತಾ ಇದ್ರನಿ. ஒரு ஆளுக்கு புடிய முடியல அண்ணா, என்னடா செய்றீங்க நீங்க? ಅಣ್ಣ ಅವ್ನು ಯಾರೋ ದೊಡ್ಡ ಕಿಲಾಡಿನೇ ಇರಬೇಕು. ಅವ್ರ ಮುಂದೆ ನಮ್ಮ ಗಾಂಧಿಯಲ್ಲಿ ನಡೆಯಲ್ಲ. என்ன ஏன் முன்னாடி வந்து அவன் பத்தி பேசுற நீ? யாரடா அவன்? ஏய் ಅವನ್ ಯಾವನೋ ಕಿಲ್ಲಾಡಿ ಅಂದಲ್ಲ, ಆ ಕಿಲ್ಲಾಡಿ ನನಗೆ ಬೇಕು. ಹೋಗ್ರೋ, ಹೇಗಾದ್ರೂ ಮಾಡಿ ಅವ್ನು ನನ್ನ ಹತ್ರ ಕರ್ಕೊಂಬನ್ನಿ. ಸರಿ ಆಯ್ತಣ್ಣ, ಕರ್ಕೊಂಡ್ ಬರ್ತೀವಿ. ನಮ್ಮ ಹುಡುಗರ ಹತ್ರನೇ ಗಾಂಚಾಲಿ ತೋರಿಸಿದಾನಂದ್ರೆ ಅವನ್ ನಮ್ಮ ಹತ್ರ ಕೆಲ್ಸಕ್ಕೆ ಇರ್ಲೇಬೇಕು.
ಏನೋ ಎಲ್ಲ ಲೆಕ್ಕ ಮಾಡಿದ್ದಾರಾ? ಎಷ್ಟಾಗಿದೆ? ಅಣ್ಣ 2,35,000 ಇದೆ. ಹೌದಾ, ಸರಿ, ನಾನು ಲೆಕ್ಕ ಮಾಡ್ತೀನಿ, ಕೊಡು. ಏಯ್, ಯಾರೋ ನೀನು? ಏನ್ ಬೇಕು? ನನಗೆ ದುಡ್ಡು ಬೇಕು. ಗೋವಿಂದ, ಎಪ್ಪಡಿ இருக்க? நல்லா இருக்கியா? ಏನೋ ಬಂದಿದ್ದ ವಿಷಯ? ನೋಡ್ದೇವಾ, ನನ್ನ ಮನೆಯಲ್ಲಿ ದುಡ್ಡೆಲ್ಲ ಕದ್ಬಿಟ್ಟಿದ್ದಾನೆ. ಆ ಕಿಲಾಡಿ ನನ್ನ ಮಗ ಯಾರಂತ ನನಗೆ ಬೇಕು. ಅದಕ್ಕೆ ನನ್ನ ಹತ್ರ ಯಾಕೆ ಬರಕ್ ಹೋಗಿದ್ದೆ? ಪೊಲೀಸ್ ಅವ್ರ ಹತ್ರ ಹೋಗ್ಬೇಕು. ನೋಡ್ದೇವಾ, ನಿನಗೆ ಗೊತ್ತಿಲ್ಲದ ಏನಿದೆ? ನನ್ನ ಹತ್ರ ಇರೋದೆಲ್ಲ ಬ್ಲ್ಯಾಕ್ ಮನಿನೇ, ವೈಟ್ ಮನಿ ಅಲ್ಲಲ್ಲ. ನಿನ್ನ ಹತ್ರ ಇರೋದು ಬ್ಲ್ಯಾಕ್ ಮನಿ ಅಂತ ನನಗೆ ಗೊತ್ತು. ಆದ್ರೆ ಅವನ್ನ ಹಿಡಿದು ಕೊಟ್ರೆ ಜನಕ್ಕೆನ್ನ ಹುಡುಕ್ರೆ. ನೀನು ಫಸ್ಟ್ ಅವನ್ನ ಹಿಡಿದುಕೊಡು. ನೀನು ಗೊತ್ತಲ್ಲ ನಾನು ಎಷ್ಟು ಕೊಡ್ತೀನಿ ಅಂತ. ಅಣ್ಣ, ಅವತ್ತು ಮಾರ್ಕೆಟಲ್ಲಿ ಕಲೆಕ್ಷನ್ ದುಡ್ಡು ಕಸ್ಕೊಂಡು ಜೀವನ ಅಣ್ಣ ಕರ್ಕೊಂಬ ಅಂತ ಹೇಳಿದ್ಯಲ್ಲ, ಬಂದಿದ್ದ ನೋಡು. ನೋಡು. ಓ, ಇವನೇನಾ? ಅಣ್ಣ, ನಮ್ಮೂರಲ್ಲಿ ನಮ್ದೇ ಗಾಂಚಲಿ ನಡೆಯೋದು. ನಮ್ಮ ಹುಡುಗರ ಹತ್ರನೇ ಕಿಲಾಡಿ ಬುದ್ಧಿ ತೋರಿಸಿ ಅಂದ್ರೆ ಮೆಚ್ಚದೆ ಕಣೋ ನಿನ್ನ. ನನ್ನ ಹತ್ರ ಕೆಲಸ ಮಾಡ್ತೀಯ? ಒಂದು ಚಿನ್ನ ಡೀಲ್ ಕೊಡ್ತೀನಿ. ಆ ಡೀಲ್ ಮುಗಿಸ್ಕೊಟ್ರೆ ನಿನಗೆ ಏನು ಬೇಕಾದರೂ ಅದು ನಾನು ಅರೇಂಜ್ ಮಾಡಿಕೊಡ್ತೀನಿ.
ಈ ನೋಟ್ನ ತಗೊಂಡೋಗಿ ನಾನು ಹೇಳಿರೋ ಜಾಗದಲ್ಲಿ ಕೊಟ್ಟರೆ ನಿಮ್ಗೆ ಆ ಕೆಲಸ ಬೇಗ ಆಗುತ್ತೆ. ತಗೋ. ಏಯ್ ಇಲ್ಲ ಬೇರೆನ ಮಣಿಕಂಠ ಸರಿ ಹುಡು. ಮತ್ತು ನನ್ನ ಕಡೆಯಿಂದ ಒಂದು ಸಹಾಯ ಆಗಬೇಕಿತ್ತು. ಹೇಳೋಣ ಏನು? ನಮ್ಮ ಅಳಿಯ ಎಲೆಕ್ಷನ್ ಇರ್ತಿದ್ದಾನೆ ಈ ಸತೆ, ಒಂದು 2 ಕೋಟಿ ಬೇಕಾಗಿತ್ತು. ಅಮೌಂಟ್ ಆಂಧ್ರಿಂದ ಬರುತ್ತಣ, ತರಿಸ್ಕೊಡ್ತೀನಿ. ಚೆಕ್ ಬೋರ್ಡ್ ಜವಾಬ್ದಾರಿ ನಿಮ್ಮದೇ ಇರ್ಬೇಕಣ್ಣ ಅದು. ಈ ಥರ ಕೆಲಸ ಮಾಡೋಕ್ಕೆ ನನ್ನ ಹತ್ರ ದೇವ ಅಂತ ಒಬ್ಬನಿದ್ದಾನೆ. ಅವನಿಗೆ ಆದರೆ ಈ ಡೀಲ್ ಕೊಟ್ಟರೆ ಸಿಂಪಲಾಗಿ ಕೆಲಸ ಮುಗಿಸ್ಕೊಡ್ತಾನೆ ನಮಗೆ. ಸರಿ, 2 ಲಕ್ಷ ಅಡ್ವಾನ್ಸ್ ತಗೋ, ಮಿಡ್ಲ್ ಅಮೌಂಟು ರಾತ್ರಿ. ಥ್ಯಾಂಕ್ಸ್ ಮತ್ತು ಇದೇ ಖುಷಿಗೆ ಮತ್ತೆ ಇನ್ನೊಂದು ರೌಂಡ್ ತರ್ಸೋಣ. ಯಾರು ನೀನು? ಇನ್ನೊಂದು 3 ಬೀರ್ ತಗೊಂಬ. ಇನ್ನೇನಿಲ್ಲ, 3 ಬೀರ್ ತಗೊಂಬ, ಆಮೇಲೆ ಹೇಳೋಣ. ಸರ್ ಹೇಳ್ರಿ ಸರ್. ಎಷ್ಟು ಸರಿ ಹೇಳ್ಬೇಕು ನಿನಗೆ? ಸರ್ ನಾನು ಇವಾಗೆ ಬರ್ತಾ ಇಲ್ಲ ಸರ್, ಇನ್ನೂ ನಾನು. ನೀನು ಈಗ ಬಂದಾನು, ಮುಂಚೆ ಬಂದಾನು ಯಾರು? ಹಾಂ, ನಮ್ಮ ದುಡ್ಡು ಹೇಳ್ರು. ಬಡಿಬೇಡಣ್ಣ. ಯಾರು ನೀನು? ನನ್ನ ಹತ್ರ ಉಳಿರೋ ದುಡ್ಡು ಬೇಕಾಯ್ತಣ್ಣ, ಅದಕ್ಕೆ. ಯಾಕೆ? ನಿಮಗೆ ಆಪರೇಷನ್ ಮಾಡಬೇಕಣ್ಣ. ಹೆಂಗೋ ನೀನು ನಂಬೋದು ನಾನು? ನಿನ್ನ ಹತ್ರ ಕೆಲಸ ಇಟ್ಕೋಣ, ನಾನು ಹೇಳಿದ ಕೆಲಸ ಎಲ್ಲ ಮಾಡ್ತೀಯಾ? ಮಾಡ್ತಾನೆ. ಸರಿ, ನಾನು ಕೊಡೋ ದುಡ್ಡನ್ನ ಬೇರೆ 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 ಬ್ಯಾಂಕಲ್ಲಿ ನಮ್ಮ ಟ್ರಸ್ಟ್ ಹೆಸರಲ್ಲೇ ಡೆಪಾಸಿಟ್ ಮಾಡ್ಬೇಕು, ಮಾಡ್ತೀಯಾ? ಮಾಡ್ತಾನೆ. ಸರಿ. ಥ್ಯಾಂಕ್ಸ್ ಅಣ್ಣ. ಹಲೋ ಹಲೋ, வணக்கம் சார். ಯಾರು? ನಾನು ದೈವ பேசுகிறேன். ಉಂಗಕ್ಕಿಟ್ಟ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡೋದಿದೆ. ಹೌದಾ? ಏನೂ ಇಲ್ಲ, ಚಿಕ್ಕ ಒಂದು ಡೀಲ್ ಇದೆ, ವ್ಯವಹಾರದ ವಿಷಯ, ಹೊರಗಡೆ ಯಾರಿಗೂ ಗೊತ್ತಾಗಲ್ಲ. ಸರಿ, ಬರ್ತೀನಿ. ಸರಿ. ನನ್ನ ಕರೆಗಳಿಸಿದ್ದ ಉದ್ದೇಶ ಏನು? ಮುಗಿಟ ಒಂದು ಸಣ್ಣ ಡೀಲ್ ಮಾತಾಡೋದಿದೆ. ಸರಿ, ಈ ಕೆಲಸ ನಾನು ಮಾಡ್ಕೊಡ್ತೀನಿ. 5 ಕೋಟಿ ನಿನಗೆ, 5 ಲಕ್ಷ ನನಗೆ. ಇದೆಲ್ಲ ಆಗಲ್ಲ, 1 ಕೋಟಿ ಬೇಕೇ ಬೇಕು. ಸರಿ, ಕೊಡೋಣ 1 ಕೋಟಿ.
சரி விடு, அதை நான் பார்த்துக்கிறேன். அது யாராலும் சரி, எவனாலும் சரி, சரியா? அது ஒன்றும் பிரச்சனை இல்லை. எவன்டா அது? சரி விடு. அப்படியா? நான் பார்த்துக்கிறவா, இங்கே தான் இருக்கேன். ಏನ್ ಬಾಪಿ 2 ದಿನ ಊರ ಕಂಡಿಯಲ್ಲ, ಎಲ್ಲಿಗೂ ಇದ್ದೆ? ಏನಿಲ್ಲ ಮಾರಿ, ಕೆಲಸ ಇತ್ತು, ಅದಕ್ಕೆ ಬರಕ್ಕಾಗಿಲ್ಲ. ಬಾ ಬಾ ಬಾ, ಅಣ್ಣ ನಾನು ಮೀಟ್ ಆಗಂಬ. ಏನ್ ಭೀಮೇಶ, ನಿಮ್ ರಾಜ ಕಾಣ್ತಾ ಇಲ್ಲ, ಎಲ್ಲಿಗೆ ಹೋಗಿದ್ದಾನೆ? ಡೀಲ್ ಹೊಡೆದ ಹೆಂಗ್ ಮಾಡ್ಕೊಟ್ಟೆ? ಡೀಲ್ ಮಾಡೋದನ್ನು ಇರ್ಬೇಕು ಮತ್ತೆ, ಹೌದಲ್ಲ? ಯಾರೋ ಮಾರಿ ಹೊಸಬ ಇದ್ದಂಗಿದ್ದಾನೆ. ಇಲ್ಲ, ಮೊನ್ನೆ ಅಣ್ಣ ಹತ್ರ 2 ದಿನ ಕೆಲಸ ಸೇರಿದೆ ಹೊಸಬ. ಬಾ ಬಾ ಬಾ, ಹೋಗ್. ಹಾಂ, ಬಾಧೆ ಬರ್ತಾನೆ. ಯಾರಣ್ಣ ಹೊಸಬ? ಕೆಲಸದಲ್ಲಿ ಅವನು ಹೊಸಬ ಇರ್ಬೋದು, ಕಸಬಲ್ಲ. ಸರಿ ಬಿಡೋಣ. ಹೆಸರೇಣ ಅವನು? ಅವನ ಹೆಸರು ಮಣಿ ಅಂತ. ಓ ಮಣಿ. ಹಲೋ, 2 ಕೋಟಿ ರೂಪಾಯಿ ಡೀಲ? ಸರಿ ಬಿಡಿ, ನಮ್ಮ ಹುಡುಗ ಬರ್ತಾ ಇದ್ದಾನೆ. ಆದಷ್ಟು ಬೇಗ ಆ ಲೊಕೇಶನ್ನ ಶೇರ್ ಮಾಡಿ. ಏ ಮಣಿ, ಮಾಡ ಹಿಂಗೆ. ನಮ್ಮ ಮನ ಕರ್ತವನೆ, ಯಾವುದೋ ಡೀಲಿಂಗ್ ಬಂದಿಲ್ಲ. ಹೋಗ್ಬಾ. ಏನ್ರಿ ಕರ್ದಿತ್ತು? ಮಣಿ, 2 ಕೋಟಿ ರೂಪಾಯಿ ಡೀಲ್ ಬಂದಿದೆ. ಆ ಡೀಲ್ನ ಫಿಕ್ಸ್ ಕೊಡ್ಬೇಕು. ಆಲ್ರೆಡಿ ಆ ಲೊಕೇಶನ್ ನನ್ನ ಮೊಬೈಲ್ಗೆ ಶೇರ್ ಮಾಡಿದ್ದೀನಿ. ಸರಿ, ಫಸ್ಟ್ನ ಡೀಲಿಂಗ್ ಹೆಂಗೋ ಸಕ್ಸಸ್ ಮಾಡಿಕೊಟ್ಟೆ, ಅದ್ರ ಅಮೌಂಟು ಕೊಟ್ಟಿದ್ದೀನಿ. ಇದ್ರದ್ದು ಮತ್ತೆ ಗಂಡ ಕೊಟ್ಬಿಟ್ರೆ ದುಡ್ಡು ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡ. ನಮ್ಮ ಹತ್ರ ನಂಬಿ ಕೆಲಸ ಮಾಡಿದವ್ರಿಗೆ ನಾ ಇವತ್ತು ಮೋಸ ಮಾಡಲ್ಲ. ಬರ್ತೀನಿ. ಬಡೇ ಇರೋ, 1 ನಿಮಿಷ. ಮತ್ತೆ ಜೊತೆಗೆ ನಮ್ಮ ಹುಡುಗರನ್ನ ಕರ್ಕೊಂಡು ಹೋಗು. ದೊಡ್ಡ ಡೀಲ್ ವಿಚಾರ ಇದು. ಬೇಟೆ ಆಡೋಕೆ ಸಿಂಹಗೆ ಹೋಗೋದು. ಜಿಂಕೆಗಳನ್ನ ಹಾಕೊಂಡು ಹೋದ್ರೆ ಈ ಸಿಂಹಗೆ ಬರ್ತೀನಿ. ಸರಿ, ಹೋಗು. ಇವನೇನಣ್ಣ ನಿನ್ನೆ ಮೊನ್ನೆ ಬಂದು ಜಿಂಕೆ ಸಿಂಹ ಅಂತ ಮಾತಾಡ್ತಾನೆ. ನಂಬಕ್ ಹೋಗೋಣ, ಮೋಸ ಮಾಡಿ ಬಿಡ್ತಾನೆ. ನನಗೆ ಯಾರು ನಂಬಬೇಕು, ಯಾರು ನಂಬಾರ್ದು ನನಗೆ ಗೊತ್ತು. ದೇವಾ, ನೀನು ಹೇಳ್ದಂಗೆ ಚೆಕ್ ಪೋಸ್ಟ್ ದಾಟಿಸಿದ್ದೀನಿ. ನನ್ನ ಶೇರ್ 1 ಕೋಟಿ ಎಲ್ಲಿ? ನೋಡಿ ಸರ್, ನೀವೇನೋ ಚೆಕ್ ಪೋಸ್ಟ್ ದಾಟಿಸಿದ್ದೀರಾ, ಆದರೆ 5 ಕೋಟಿ ರೂಪಾಯಿ ಬ್ಯಾಗು ಇನ್ನೂ ನಮ್ಮ ಹತ್ರ ತಲುಪಿಲ್ಲ. ಏನ್ ದೇವಾ, ಕೆಲಸ ಆದ್ಮೇಲೆ ಬ್ಯಾಗ್ ಬಂದಿಲ್ಲ, ದುಡ್ಡು ಬಂದಿಲ್ಲ ಅಂತ ಕತೆ ಬಿಡ್ತಿದೀಯಾ? ನೋಡಿ ಸರ್, ನಾನು ಕತೆ ಹೇಳ್ತಾ ಇಲ್ಲ, ಕತೆ ಹೊಡಿತಾ ಇಲ್ಲ. ನಮ್ಮ ಹುಡುಗರು ಆವಾಗಲೇ ಹೇಳಿದ್ರು ನಂಬೇಡ ಅಂತ. ನಾನು ನಂಬಿ ಮೋಸ ಹೋಗ್ಬಿಟ್ಟೆ. ಈಗ ತಾನೇ ನಮ್ಮ ಹುಡುಗರನ್ನ ಕಳಿಸ್ತೀನಿ. ಅವನು ಆದಷ್ಟು ಬೇಗ ಹುಡ್ಕಕ್ಕೆ. ನಿಮ್ಮ ದುಡ್ಗಂತೂ ಮೋಸ ಆಗಲ್ಲ. ದೇವಾ, ಲಾಸ್ಟ್ ಟೈಮ್ ನಿನ್ನ ನಂಬ್ತಾ ಇದ್ದೀನಿ. ನನಗೇನು ಮಾಡ್ತೀಯೋ ಗೊತ್ತಿಲ್ಲ, ದುಡ್ಡೇ ಬೇಕೇ ಬೇಕು. ಆಯಿತು ಸರ್, ಬರ್ತೀನಿ. ಸರಿ. ದೇವಾಗ ಲಾಸ್ಟ್ ಚಾನ್ಸ್ ಕೊಟ್ಟಿದ್ದೀನಿ. ದುಡ್ಡು ಕೊಟ್ಟಿಲ್ಲ ಅಂದರೆ 50-50 ಕೇಳೋದೇ ಬೆಸ್ಟು. ಈ ಸಂಜೆ ದೇವತ್ರ ಹೋಗಿ 50-50 ಕೇಳೋದೇ ಬೆಸ್ಟು ಅನಿಸುತ್ತೆ. ಆ ಪೊಲೀಸ್ ಆಫೀಸರು ಚೆಕ್ ಪೋಸ್ಟ್ ಅಲ್ಲಿ ನನ್ನ ಗಾಡಿನ ಪಟಾಯಿಸಿದ್ದಾನೆ. ಮಣಿನೂ ಬಂದಿಲ್ಲ, ಜೊತೆಗೆ ಅವನಿಗಿರೋ ದುಡ್ಡು ಬ್ಯಾಗು ಬಂದಿಲ್ಲ. ಹೇಗಾದ್ರೂ ಮಾಡಿ ಫೋನು ಮಾಡಿ
ಯಾಕಣ್ಣ ಟೆನ್ಷನ್ ಬಿಡ್ತಿದ್ಯಾ? ಅದೇ ಆ ಪೊಲೀಸ್ ಆಫೀಸರ್ ಹೇಳ್ದಲ್ಲ ಚೆಕ್ ಪೋಸ್ಟ್ ಅಲ್ಲಿ ನಮ್ ಗಾಡಿ ಪಟಾಯಿಸ್ತಿದ್ದೀನಿ ಅಂತ. ದುಡ್ಡಿನ ಬ್ಯಾಗ್ ಇಂದ ಬಂದಿಲ್ಲ, ಅವ್ನ ಮನೆ ಬೇರೆ ಫೋನ್ ಎತ್ತಾ ಇಲ್ಲ. ಅಣ್ಣ ನಾನು ಹೇಳ್ದಣ ಅವನ್ನ ನಂಬಕ್ ಹೋಗ್ಬೇಡಂತ. ನೀನ್ ಕೇಳಿದ್ರಣ್ಣ, ಅವನು ಸಿಂಹ ಸಿಂಹ ಅಂತ ಎಗರಾಡ್ದಣ್ಣ. ಅವನ್ನ ನಾಯಿ ಒದ್ದಂಗ್ ಒದ್ದ ಬರ್ತೀನಿ ಅಣ್ಣ. ಸರಿ, ಫಸ್ಟ್ ಹೋಗಿ ಆ ಕೆಲಸ ಮಾಡು. ಸರಿ ಅಣ್ಣ. ಗೊತ್ತಲ್ಲ ನನ್ನ ಬಗ್ಗೆ. ರೆಡಿ? ಸರಿ ಅಣ್ಣ. ಹೇ ಭೀಮೇಶೆ, ತಲೆ ಕೆಟ್ಟೋಗಿದೆ. ಇವತ್ತು ಗೆಸ್ಟ್ ಹೌಸ್ ಅಲ್ಲಿ ಎಣ್ಣೆ ಹೊಡೆಯೋದಕ್ಕೆ ಎಲ್ಲಾ ಸಿದ್ಧತೆ ಮಾಡ್ರು. ಇಲ್ಲಿದ್ದಾನೆ ಈ ಮಗ. ಮೋಸ ಮಾಡಿಬಿಟ್ಟಿ. ದುಡ್ಡೇನೈದು 5 ಕೋಟಿ ಬ್ಯಾಗ್ ಕೊಡೋ. ஏய், சாப்பாடு என்னடா செய்யுங்க? அண்ணா பிரியாணி இருக்குண்ணா. போ, வயிறு ரொம்ப பசிக்குது. போயிட்டு சீக்கிரம் சாப்பிட எடுத்து வா. என்னடா மூஞ்ச பார்த்துட்டு இருக்க? போடா டேய். சொன்னா ஒரு வேலை கூட செய்ய மாட்டேங்க. அண்ணா சாப்பிடாண்ணா. ஏய், போடா, ஏன் முன்னாடி ஏன் நிற்கிற? அந்த பக்கம் நில்ல. சாப்பாடு கொடுத்த தண்ணி எவன்டா கொடுக்கணும்? அண்ணா ஒரு நிமிஷம் நான் தெரியுங்க. போ, சீக்கிரமா. அண்ணா இல்லண்ணா. போடா. நான் அப்படியே முன்னாடி வச்சேன். ஒன்றும் ஒரு வேலை கூட. ಅಣ್ಣ ನೀನು ಹೇಳಿದ ಕೆಲಸ ಆಗ್ಲಿಲ್ಲಣ್ಣ. ಅವ್ರನ್ನ ಕರ್ಕೊಂಬರೋದು ಆಗಿಲ್ಲಣ್ಣ. ಏ ಪಾಪೆ, ಪಾಪಿಯಾ? ಇಲ್ಲಣ್ಣ, ಹೊಟ್ಟೆ ಜಾಸ್ತಿ ಹಸುವಾಗ್ತಿದೆ. ಇಂದಾ ಓ. ಏಯ್, ಇನ್ನ ಕೇಳಬೇಕಂದ್ರಕ ಯಾರಲ್ಲ ಉಕಾರಣ? ಪರವಾಗಿಲ್ಲಣ್ಣ, ಇಲ್ಲೇ ಕೊಡ್ತೀನಿ. ಏಯ್
ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ. ಕೂತ್ಕೋ, ನಿನಗೆ ಹೇಳೋದು. டேய் பீமேஷ், என்ன மூஞ்சி பார்த்துட்டு இருக்க? சாப்பாடு கொடுங்கடா அவனை. ಅಣ್ಣ ಅವನ್ನ ಈ ಟೈಮ್ ಮಿಸ್ ಆಗಿದ್ದಾನ, ನೆಕ್ಸ್ಟ್ ಟೈಮ್ ಮಿಸ್ ಆಗಲ್ಲಣ್ಣ. ಅವನ್ನ ಕರ್ಕೊಂಡ್ ಬಂದೇ ಬರ್ತೀನಣ್ಣ ನಿನ್ನ ಹತ್ರ. சாப்பிட்டு போது அதெல்லாம் பேசக்கூடாது. முதல்ல ಊಟ ಮಾಡಿ, ಅದೆಲ್ಲ ಆಮೇಲೆ ಊಟ ಮಾಡಿ. சரியா? ஏய் ராஜேஷ், நம்ம கிட்ட வேலை செய்யறதுக்கு எத்தனை மாசம் ஆச்சு உண்டு? ಅದಕ್ಕೆ ತಾನೆ ನಿಮ್ಮಂತವ್ರನ್ನೆಲ್ಲ ಕೆಲಸಕ್ಕೆ ಇಟ್ಕೊಂಡಿರೋದು. ಹೇಳಿದ ಕೆಲಸ ಒಂದಾದ್ರೂ ಕರೆಕ್ಟಾಗಿ ಮಾಡಿದ್ದೀರ. ಅದಕ್ಕೆ ನಿಮಗೆಲ್ಲ ಬೀರು ಬಿರಿಯಾನಿ ಎಲ್ಲ ಕೊಟ್ಟು ಎಲ್ಲ ಹೇಳ್ತಾರೆ. ಇಂಥ ಅರಿವಿ ಕೆಟ್ಟ ನಾಯ. ಸಾರಿ ನಿಮ್ ತಲೆ ಹೊಡೆದಿದೆ ಮಿಸ್ ಆಗಿದ್ದಕ್ಕೆ. ನೆಕ್ಸ್ಟ್ ಟೈಮ್ಲೆ ಮಿಸ್ ಆಯ್ತು ಅಂದ್ರೆ ನಿಮ್ ತಲೆ ಇರಲ್ಲ. ಹುಷಾರ್. ಹೈಕೋಟಿ ಹುಡುಕ್ತಿದ್ದೀನಿ, ಅದು ಸಿಕ್ಕರೆ ನನಗೂ ನಿಮಗೆ 50-50. ಓಕೆ, ಬರ್ತೀನಿ. ದೇವ ನಮಸ್ಕಾರ. ಅವನ ಬಗ್ಗೆ ಎಂಕ್ವೈರಿ ಮಾಡಿದೆ, ಅವನೆಲ್ಲೂ ಸಿಗ್ಲಿಲ್ಲ. ಪಾಪೆ ಹೇಗಿದೆ ಇವಾಗ? ಪರವಾಗಿಲ್ಲಣ್ಣ. ನೋಡು ರಾಜೇಶ, ಅಣ್ಣ ತಲೆ ಹೊಡೆದಾಕ್ಬಿಟ್ಟು ಈಗ ನೋಡು ಹೆಂಗಿದೆ ಅಂತ ಕೇಳ್ತಾರೆ. ಸುಮ್ಮನೆ ಅಣ್ಣ ನೋಡ್ತಾನೆ. ಮಣಿ ಮಾಡ್ತಾ ಇದ್ದಾನೆ, ಸೈಲೆಂಟ್ ಆಗಿದೆ. ಹಲೋ ಮಣಿ, ಎಲ್ಲೋ ಇದೆಯಾ? ಸರಿ, ನೀನು ಏನಾದರೂ ಮಾಡ್ಕೋ. ಫಸ್ಟು ನನಗೆ 5 ಕೋಟಿ ರೂಪಾಯಿ ದುಡ್ಡು ನನಗೆ ಕೊಟ್ಬಿಡು. ಮನೋಜ, ಅಣ್ಣನಿಗೆ ಮಣಿ ಫೋನ್ ಮಾಡಿದ ಕಣೋ. ಸರಿ, ನಮ್ಮ ಹುಡುಗರನ್ನ ಕಳಿಸ್ತೀನಿ. ಎಲ್ಲಿ ಬರಬೇಕು ಆ ಲೊಕೇಶನ್ ನನ್ಗೆ ಹಾಕೋ. ಲೊಕೇಶನ್ ಹಾಕೋ. ಅರೇ ಬರ್ರೋ ಇಲ್ಲಿ. ಈಗ ತಾನೇ ಮಣಿಗೆ ಫೋನ್ ಮಾಡಿದ್ದೆ, ಅವನು ಒಂದು ಲೊಕೇಶನ್ ಕಳಿಸಿದ್ದಾನೆ. ಅದು ನಿನ್ನ ಫೋನ್ಗೆ ಆಲ್ರೆಡಿ ಕಳಿಸಿದ್ದೀನಿ. ಆದಷ್ಟು ಬೇಗ ಆ 5 ಕೋಟಿ ರೂಪಾಯಿ ಇರೋ ಬ್ಯಾಗು ನನಗೆ ಬೇಕು. ಹೋಗ್ರೋ. ಸರಿ ಅಣ್ಣ. ಲೇ ಮಚ್ಚ, ಹೆಂಗಾಗಿ ಸೇರಿದ್ರು? ಅಯ್ಯ ನನ್ನ ಎಂತಲೇ. ಇನ್ನೇನು ನಮ್ಮ ಹುಡುಗರನ್ನ ಕಳಿಸಿದ್ದೀನಿ, ಬ್ಯಾಗ್ ತಗೊಂಡು ಬರ್ತಾ ಇದ್ದಾರೆ. ನಿಮ್ಮ ಹುಡುಗ್ರ ಮೇಲೆ ನಿನಗೆ ನಂಬಿಕೆ ಇದೆ, ನನಗೆ ಮಾತ್ರ ಇಲ್ಲ. ನನಗೆ ಕಮಿಷನ್ ದುಡ್ಡು ಬೇಕೇ ಬೇಕು. ನೋಡೋ ಬಂದ್ರು. ಅಣ್ಣ 5 ಕೋಟಿ ದುಡ್ಡು. ನನಗೆ ಗೊತ್ತಿತ್ತು ಮಣಿ ತುಂಬ ಒಳ್ಳೆ ಹುಡುಗ ಅಂತ. ಅವನು ಬರೋಕ್ಕಾಗಿಲ್ಲ ಅಂದ್ರೂ ಬ್ಯಾಗ್ ಕೊಟ್ಟು ಕಳಿಸಿದ್ದಾನೆ, ಅಷ್ಟು ಸಾಕು. ಸರ್, ದುಡ್ಡು ಬಂದಾಯ್ತಲ್ಲ. ದೇವ ದುಡ್ಡು ಬಂದಿದೆ, ಚೆಕ್ ಮಾಡು. ಸರಿ ಬಿಡ.
ಪಾಪಿ ಇನ್ನೇ ದುಡ್ಡು ಬಂದಿದೆ, ನನಗೆ ತುಂಬಾ ಖುಷಿ ಆಗ್ತಿದೆ. ಹಾಕೋ ರೆಕಾರ್ಡು. ಸರಿ ಅಣ್ಣ. Exclusive DJ Sai Ganesh. என்னடா பாட்டு இது? மாத்து தலைவர் பாட்டு போடுறா. ಒಂದು ನಿಮಿಷ ಅಣ್ಣ. போடா. मुझो को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के. मुझो को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के. All the Rajni fans don't miss the chance. All the Rajni fans don't miss the chance. Lungi dance, 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 lungi dance. चलो जवानी बड़ा जोर सिवे जालमा ಹಲೋ, ಏನೋ ಮಣಿ, ಎಲ್ಲಿ ಕಾಣ್ತಾನೆ ಇಲ್ಲ? ಬಾರೋ, ನನ್ನ ಬಂಗಾರ ನೀನು. ಏನೋ ನನಗೋಸ್ಕರ DJ ಸಾಂಗ್ ಒಂದು ಕ್ಯಾಸೆಟ್ ಕಳ್ಸಿದ್ಯಾ? ಸರಿ ಬಿಡು. ಡೇಯ್ ಅಂದ ಪಾತ್ ಮಾತೆ ಅದು ಕ್ಯಾಸೆಟ್ ಕಳ್ಸಿದಾನಂತ, ಅದನ್ನ ಪ್ಲೇ ಮಾಡು. ಸರಿ ಹಾಕು ಫಸ್ಟು ಮನೆ ಕಳ್ಸಿರೋ ಕ್ಯಾಸೆಟ್ಟು. ಹಾಕು 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 ಬೇಗ ಹಾಕು. ಎಂಡ ಕುಡ್ದ ಕೋಚಿ ತರ ಯಾಕೆ ಆಡ್ತಿಲಿ ದುಕಾಲಿ? ಏಯ್ ಏನಾಯ್ತು ದುಕಾಲಿ ಅಂತ ಏನೋ ಸಾಂಗ್ ಇದು? ಏನು ಹೊಸ್ದಾಗಿ ಏನಾದ್ರು ಬಿಟ್ಟಿದಾರ ಸಾಂಗ್? ಅದು ಸಾಂಗ್ ಅಲ್ಲ, ನೀವು ಬೈತವ್ರೆ. ನನ್ನನ್ನು ಬೈತದ ಯಾವ ನಾವು ಅಜ್ಜಿ ಕುಣಿದಿದ್ದು ಸಾಕು, ಬಂದಿರೋ ಬ್ಯಾಗಲ್ಲಿ ಒರಿಜಿನಲ್ ಫೇಕ್ ಅಂತ ನೋಡಲಿ ದುಕಾಲಿ ನನ್ನ ಮಗನೇ. ದೇವಾ, ಇದು ನಿಜವಾಗ್ಲೂ ಫೇಕ್ ನೋಟು? ಫೇಕ್ ನೋಟಾ? ಅಣ್ಣ ಮನೆ ಎದ್ದೊಂದ್ಸ್ಕೊಂಡಿರೋಣ. ಏ ಕಾಳಿ, ಅವನ ಮಣಿ APMC ಇದಾನಂತೆ. ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಇವತ್ತು ರಾತ್ರಿ ಅವ್ನ ಡೆಡ್ ಬಾಡಿನ ನಾನು ನೋಡ್ಬೇಕು. ಮಗ ಅಣ್ಣಯ್ಯ ಮೂರ್ತಿ ನನಗೆ ಮೋಸ ಮಾಡ್ದ. ಈ ದೇವ ಏನಂತ ತೋರಿಸ್ತೀನಿ. ಅಣ್ಣ ಅಣ್ಣ ಮನೆ ಅಣ್ಣ
ಜಲ್ದಿ ಬೇಡ ಜಲ್ದಿ ಬೇಡ. நீ போயிட்டு காளிபுரத்தில் இருந்த சீனிவாஸ் கிட்ட போய் காசு பேக் எடுத்துக்கோ போடா. காளி உனக்கு கூட ஒரு வேலை சொல்கிறேன். நீ போயிட்டு அம்பாநகர் கிட்ட இருந்தா மைவண்ணு கிட்ட காசு எடுத்துக்கோ போடா. டேய் ராஜேஷ், நீ போயிட்டு இந்த ஐபு கிட்ட எடுத்து காசு எடுத்துட்டு வந்துடு. ಯಾರಲ್ಲ ನೀನು? ನಾಚಿಕೆ ಇದೆ ನನಗೆ. ಅದಕ್ಕೆ ತಾನೇ ನಿಮ್ಗೆಲ್ಲ ನೀರು ಬಿರಿಯಾನಿ ಎಲ್ಲ ಕೊಟ್ಟರೆ ಹೇಳ ಕೆಲಸ ಒಂದು ಏನಾಯ್ತು? ಕಲೆಕ್ಷನ್ ದುಡ್ಡು ಚೆನ್ನಾಗಾಗಿದೆ ಇವತ್ತು. ಇದಿಷ್ಟು ನನಗೆ, ಇದಿಷ್ಟು ಅಣ್ಣಗ. ನಿನ್ನ ಹತ್ರ ಇರೋ ದುಡ್ಡೆಲ್ಲ ಕಸ್ಕೊಂಡು ಹೋಗ್ತಿದ್ರೆ ನೀನು ಅವ್ರನ್ನ ಗೆಣಸ್ಕಿರ್ತಿದ್ದೇನಲ್ಲೇ. ಈಗ ಏನ್ ಮಾಡ್ತಿರೋ ಗೊತ್ತಿಲ್ಲ, ನನಗೆ ಆ ದುಡ್ಡು ಬೇಕೇ ಬೇಕು. ಆ ದುಡ್ಡು ಏನಾದ್ರು ನನಗೆ ಬಂದಿಲ್ಲ ಅಂದ್ರೆ ಪಾಪಿಗೆ ಬಂದಿರೋ ಗತಿ ನಿನ್ಗೂ ಬರುತ್ತೆ. ಹುಷಾರ್. ಆ ಬಿಬಿಎಸ್ಎಲ್ बेटा जरा बेटा ತಾತ 3 दिन से नहीं खा रहे, जरा खाना है रे. ದೊಡ್ಡ ದೊಡ್ಡ ಅಣಿವ ನಾನು ಕೊಡಕಲ್ಲ. ಅಣ್ಣ, ನನ್ನ ಹತ್ರ ದುಡ್ಡು ಕಸ್ಕೊಂಡು ಹೋಯ್ತವನ್ನ ಇನ್ನೊಬ್ರು ಕೈಯಾಗ ಕೊಟ್ಟಿದ್ದು ನೋಡಿದ್ನಣ್ಣ. ಅವನ್ನ ಹೆಂಗ ನಾನು ಕರ್ಕೊಂಬರ್ತಣ್ಣ. ಮೊದ್ಲೋಗಿ ಆ ಕೆಲಸ ಮಾಡು.
ಅವತ್ತು ನಮ್ಮ ಹತ್ರ ದುಡ್ಡು ಕಸ್ಕೊಳ್ಳೋದಲ್ಲ, ಅವ್ರು ಸಿಗ್ಲಿಲ್ಲ, ಅವನ ಹತ್ರ ಇದ್ದ, ಅದಕ್ಕಾಗಿ ಅವನ್ನ ಕರ್ಕೊಂಡ್ ಬಂದಿದ್ದೀವಿ. ಇವನ್ನ ಹುಡ್ಕೊಂಡು ಅವನು ಮಂದೇ ಬರ್ತಾನಲ್ಲ. ನನ್ನ ಮಗನ್ನ ಹೊರಗಡೆ ಕಷ್ಟ ಹಾಕು. ಯಾರು ನೀನು? ರಾಬಿನ್ ಹುಡ್. ಓ, ರಾಬಿನ್ ಹುಡ್ ಅಂದ್ರೆ ನೀನೇನಾ? ನಿನ್ನ ಬಗ್ಗೆ ತುಂಬಾ ಕೇಳ್ಪಟ್ಟಿದ್ದೀನಿ. ಏನ್ ವಿಷಯ? ಮಚ್ಚಿ, ನಾನು ಇಲ್ದಿರೋ ಟೈಮಲ್ಲಿ ನಮ್ಮ ಹುಡುಗನ ಕರ್ಕೊಂಡ್ ಬರೋದಲ್ಲ, ನಾನು ಇರೋ ಟೈಮಲ್ಲಿ ಕರ್ಕೊಂಡ್ ಬಂದೆ ನಿಮ್ಗೆ ಗಂಡಸ್ತಾನ ಅನಿಸ್ತಿದೆ. ಅಂದ ಪೈನ ಅಣ್ಣ ನನಗೆ ದುಡ್ಡು ಕೊಡಬೇಕು, ಅವ್ನು ನನಗೆ ಮೋಸ ಮಾಡಿದ. ಮೋಸದ ಬಗ್ಗೆ ನೀನು ಮಾತಾಡ್ಬೇಡ್ತಾವ. ನೀನು ಮಾಡಿರೋ ಮೋಸಗಳೆಲ್ಲ ನನಗೆ ಗೊತ್ತು. ಅಣ್ಣ ಮಚ್ಚಿ, ಗೋವಿಂದನ ಮರ್ತ್ಬಿಟ್ಯಾ? ಹೇಯ್ ஓம் பத்தி உனக்கு என்னடா தெரியும்? ஏய் யாருடா நீ? ಸುಲಭವಾಗಿ ಮರ್ತ್ಬಿಟ್ಟಿದ್ದೇವ ಮಣಿ. ಮಣಿ ಗೊತ್ತಲ್ಲ? ದೇವಾ, ಮನೆ ಬಗ್ಗೆ ಮಾತಾಡ್ತಿದ್ದಾನೆ. ಅದು 5 ಕೋಟಿ ಇವನ ಹತ್ರನೇ ಇರಬೇಕು. ಎಲ್ಲಿಟ್ಟಿದ್ದಾನೆ ಕೇಳು. ಏ ಆಫೀಸರ್, ಚೆಕ್ ಪೋಸ್ಟ್ ಅಲ್ಲಿ ಗಾಡಿ ಕಳ್ಸೋದಷ್ಟೇ ನಿಮ್ ಕೆಲಸ. ಇಲ್ಲಿಗೆಲ್ಲ ದುಡ್ದಿರೋ ದುಡ್ಡಲ್ಲ ಇದ್ದವರಿಗೆ ಸೇರ್ಬೇಕು. ಮಣಿ ಅನ್ನೋ ಸ್ಲಮ್ ನಾಯಿನ ಸಾಯ್ತಿ ತುಂಬಾ ದಿನನೇ ಆಯ್ತು. ನಿನಗೂ ಅವನಿಗೂ ಏನೋ ಸಂಬಂಧ? ನಮ್ಮ ನಾಯಿಗಳಂದದಕ್ಕೆ ಚಿಕ್ಕ ವಯಸ್ಸಲ್ಲಿ ಒಬ್ಬನ ಸಾಯ್ತಿದ್ದೀವಿ. ಅಂಥದ್ರಲ್ಲಿ ನೀನ್ ಮಣಿ ಸಾಯಿಸಿದೀಯಾ? ನೆನ್ಪಿಟ್ಕೋ, ಇವತ್ತಿನ ದಿನ ನಿನ್ನ ಲೈಫಲ್ಲಿ ಕೊನೆ ದಿನ ಆಗುತ್ತೆ. ಏಯ್ ಏನೋ ಅಂದೆ? ಕೊನೆ ದಿನ ನೀನ ನಾನ ನೋಡೇ ಬಿಡೋಣ. ಮಾಡಪ್ಪ ಹಾಕ್ಲಾ? ಏಯ್ ಕಾಳೆ ಆಡ.
ನನ್ನ ದುಡ್ಡು ಏನೋ ಮಾಡಿದೆ ಏನೋ ಹೇಳೋ. ಚಿಂತೆ ಮಾಡಬೇಡ ದೇವಾ, ನೀವು ಕೊಟ್ಟಿರೋ ದುಡ್ಡಲ್ಲಿ ಮಕ್ಕಳಿಗೆ ಅನಾಥಾಶ್ರಮ ಕಟ್ಟಿದ್ದೀನಿ. ಆರಾಮಾಗಿ ಸಾಯಿ. ರಾಬಿನ್, 5 ಕೋಟಿ ದುಡ್ಡಲ್ಲಿ ಅರ್ಧ ತಗೊಳ್ಳೋಣ. ಇನ್ಮೇಲಾದ್ರೂ ಈ ಅಲ್ಕಟ್ ಕೆಲಸ ಬಿಟ್ಟು ನೀ ಎತ್ತಾಗ ಬದುಕೋದ್ ಕಲಿ. ರಾಬಿನ್ ಪ್ಲೀಸ್, ರಾಬಿನ್. ಹೋಗೋ.